ಸಚಿವ ಸಂಪುಟದ ಬಗ್ಗೆ ನಮ್ಮ ತಂದೆಗೆ ಅಸಮಾಧಾನವಿಲ್ಲ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಸಚಿವ ಸಂಪುಟ ವಿಚಾರದಲ್ಲಿ ನಮ್ಮ ತಂದೆ ಯಾವುದೇ ಒಂದು ಅಸಮಾಧಾನವಿಲ್ಲ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಂದೆ 14 ಜನಕ್ಕೆ ಒಂದು ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿದ್ರು. ಅದರಲ್ಲಿ ಬಹುತೇಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸಿದ್ದರಾಮಯ್ಯ 2 ಹಂತದ ಪಟ್ಟಿಯಲ್ಲೂ ಮಹದೇವಪ್ಪ ಹೆಸರಿತ್ತು. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಮ್ಮ ತಂದೆ ಕೇಳಿದ್ರು. ಹೈಕಮಾಂಡ್ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲು ಒಪ್ಪಿಲ್ಲ. ಜಮೀರ್ ಅಹಮದ್ ಅವರಿಗೂ ನಮ್ಮ ತಂದೆ ಸಚಿವ ಸ್ಥಾನ ಕೇಳಿರಲಿಲ್ಲ. ಗಾಯತ್ರಿ ಅವರು ಸಚಿವರಾದಾಗ ವಿಚಾರದಲ್ಲಿ ಒಂದು ನಮ್ಮ ತಂದೆಗೆ ಪಾತ್ರ ಇಲ್ಲ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದರ ಹಿಂದೆ ನಮ್ಮ ತಂದೆ ಪಾತ್ರ ಇಲ್ಲ. ಈ ಸಚಿವ ಒಂದು ಸಂಪುಟ ಬಗ್ಗೆ ನಮ್ಮ ತಂದೆಗೆ ಯಾವ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಂದೆ ಅರ್ಧಕ್ಕೆ ಸಿಎಂ ಸ್ಥಾನದಿಂದ ಕೆಳಗಿಳಿದ ಕಾರಣ ನನಗೆ ಸಚಿವ ಸ್ಥಾನ ನೀಡಲಾಗಿದೆ. ನನಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಸಹಜವಾಗಿ ನಮ್ಮ ಸಮುದಾಯಕ್ಕೆ ಬೇಜಾರಾಗ್ತಾ ಇತ್ತು. ನನಗೆ ಸಚಿವ ಸ್ಥಾನ ನೀಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ಖುದ್ದು ಮಹದೇವಪ್ಪ ಹಾಗೂ ತನ್ವೀರ್ ಸೇಠ್ ಅವರನ್ನ ಭೇಟಿ ಮಾಡುತ್ತೇನೆ. ಅವರೆಲ್ಲ ನಮ್ಮ ಪಕ್ಷದ ಹಿರಿಯರು. ಅವರನ್ನ ಭೇಟಿಯಾಗಿ ಮಾತನಾಡ್ತೇನೆ. ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಬರ ಪರಿವೀಕ್ಷಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾನು ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂತ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ರು, ಈಗ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಮೈಸೂರು ಬಂದಿರೋದ್ರಿಂದ ಮೊದಲು ನಮ್ಮ ಈ ಮುರುಲಿಂಗ ಪೆದ್ದ ಮಠಕ್ಕೆ ಬಂದು ಈ ಜ್ಞಾನಪ್ರಕಾಶ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕು ಸಚಿವ ಸಂಪುಟ ಭೇಟಿ ಇಲ್ಲ. ಈಗಾಗಲೇ ಹೇಳಿದ್ನಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಾರೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಭೌತಿಕ ಖಚಿತ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟು. ಸರ್, ಸಚಿವ ಸಂಪುಟ ಬಗ್ಗೆ ಅಸಮಾಧಾನ ಇರುವಂಥ ವಿಚಾರವಾಗಿ ಕೆಲ ಹಿರಿಯ ಶಾಸಕರು ಆಗಲೇ ನಮ್ಮ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನೆಲ್ಲ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ. ಸರ್, ಸಾಕಷ್ಟು ಸಮಾಧಾನ ಮಾಡ್ತೀರಾ? ತನ್ವೀರ್ ಸೇಠ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ನೀವೇನು ಭೇಟಿ ಮಾಡ್ತೀರಾ ಅವರೆಲ್ಲರೂ? ಮಹದೇವಪ್ಪ ಸರ್ ಆಗಲಿ ಮತ್ತು ತನ್ವೀರ್ ಸೇಠ್ ಆಗಲಿ ಇಬ್ಬರು ಕೂಡ ನನಗಿಂತ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂಥ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿ. ಸರ್, ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು ಸರ್ ಮೈಸೂರಿಗೆ. ಸರ್, ಎಸ್ ಸಿ ಮಹದೇವಪ್ಪ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಹದೇವಪ್ಪ ಸರ್ ಅವರ ಹೆಸರು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವರನ್ನು ಪರಿಗಣಿಸಿಲ್ಲ. ಯಾರಾದರೂ ಎಸ್ ಸಿ ಬಲಗೈ ಇದರೊಳಗೆ ಯಾರಾದರೂ ಹೊಸ ಮುಖಗಳನ್ನು ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್ ಸಿ ಮಹದೇವಪ್ಪ ಅವರ ಹೆಸರನ್ನು ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ತಂದೆಯವರು ಸುಮಾರು 14 ಹೆಸರನ್ನು ಕೊಟ್ಟಿದ್ರು. ಅದು ಮೊದಲನೇ ಹೆಸರು ಎಚ್ ಸಿ ಮಹದೇವಪ್ಪ ಮನಾಥ್ ಅವರು ಈ ಸುಮ್ಮನೆ ಏನಾದರೂ ಹೇಳ್ತಿರ್ತಾರೆ. ಅವ್ರಿಗೆ ಇಲ್ಲದೆ ಇರೋ ಅವರಲ್ಲಿ ಸಾಕ್ಷಿ ಎಲ್ಲ ಆಧಾರ ಎಲ್ಲ ಏನಾದರೂ ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸು ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2 ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಮೊತ್ತಮಟ್ಟಲ್ಲಿ ಬೇರೆ ಬೇರೆ ಕಾರಣಗಳಿಂದ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ರು. ಹಾಗಾಗಿ ತನ್ವೀರ್ ಸೇಠ್ ಅವರು ತಪ್ಪಿದೆ. ಸೊ ಇದರೊಳಗೆ ತಂದೆಯವ್ರದ್ದು ಏನು ಕೈವಾಡ ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆ ಒಟ್ಟು 14 ಜನ ಕೊಟ್ಟಿದ್ದಾರೆ. ನಾನು ಕೂಡ ತಂದೆಯವ್ರನ್ನ ಕೇಳಿದ್ದೆ. ಕೆಲವರು ಹೆಸರು ಹೇಳಿದ್ರು, ಸರ್ ಮಹದೇವಪ್ಪ ಕೊಟ್ಟಿದ್ದಿಲ್ಲ, ಮತ್ತು ಇನ್ನೊಂದು ಹೆಸರನ್ನು ಕೊಟ್ಟಿದ್ದೆ ಹೇಳಿದ್ರು. ಸೊ ಹಾಗಾಗಿ ಅದು ಎಷ್ಟು ಜನರು ಆಗಿರ್ತದೆ ನಾನು ಹೇಳಿದ್ದಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹದೇವಪ್ಪ ಸರ್ ಜೊತೆಗೆ ಕೇಳಿದ್ರೆ ಸಿದ್ದರಾಮಯ್ಯವ್ರಿಗೆ ಅಸಮಾಧಾನ ಇತ್ತು. ಯಾಕಂದ್ರೆ ನೀವು ಬೀದರ್ನಲ್ಲಿ ಮಾತಾಡೋ ವಿಚಾರ ಬಹಳ ಡಿಸ್ಕಷನ್ ಆಗ್ತಾ ಇದೆ. ಇದು ಹಿಂದೂ ರಾಷ್ಟ್ರ ಆಗಬಾರ್ದು ಅನ್ನೋದು ನಾನೇನು ಹೇಳಿದಪ್ಪ ಅಂತಂದರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಯಲ್ಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನ ವಾಪಸ್ ತರ್ತಾರೆ. ಮನುಸ್ಮೃತಿಯಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ ಅಂತಂದರೆ ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆ ಹೋಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು. ಅಂಬೇಡ್ಕರ್ ಅವರು ಹೇಗೆ ಹೇಳಿದರು? ಅಂಬೇಡ್ಕರ್ ಅವರು ಹೇಳಿದ್ರು ಗೊತ್ತಿದೆ.
ಸೊ ಅದೇ ಕೋಟನ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದರು, ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇ ವಾಂಟ್ ಬಿ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದರು. ಸೊ ಅದನ್ನು ಇಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗಿ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ಮದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂಥ ಧರ್ಮನಿರಪೇಕ್ಷವಾದಂಥ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿದ್ರೆ ನಾನು ಹೇಳಿದ ಹೊಸದಾಗ ಅಷ್ಟೇ. ಸರ್, ಈಗ ಕಬಿನಿ ಕೆರೆಸು ತುಂಬಿದೆ, ರೈತರ ಬೆಳೆಗಳಿಗೆ ನೀರು ಹರಿಸುವ ಕೆಲಸ ಆಗುತ್ತೆ, ನಾಲೆಗಳಿಗೆ ನೀರು ಬಿಡುವ ಕೆಲಸ ಆಗುತ್ತೆ ಸರ್. ಈಗಾಗಲೇ ಸರ್ವ ಪಕ್ಷಗಳ ಸಭೆಗಳಲ್ಲಿ ಕಾವೇರಿ ನೀರು ವಿವಾದದ ಬಗ್ಗೆ ಸಭೆ ಮುಖ್ಯಮಂತ್ರಿ ಕೂಡ ಅಲ್ಲೂ ಕೂಡ ತೀರ್ಮಾನ ಆಗಿದೆ. ಹೇಗಿದ್ರು ಅಣೆಕಟ್ಟೆಗಳು ತುಂಬಿದೆ, ನ್ಯಾಚುರಲ್ ಆಗಿ ನೀರು ಹೊರಗಡೆ ಹೋಗುತ್ತೆ, ಹಾಗಾಗಿ ಕೆನಾಲ್ಗಳು ಕೂಡ ನೀರು ಬಿಡಬೇಕು ಅಂತ ಹೇಳಿ ಅದೇ ಸೂಚನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕೆನಾಲ್ಗಳಲ್ಲಿ ನೀರು ಕಂಬಳ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಬಟ್ ಎಲ್ಲ ತಯಾರಿ ನಡೀತಿದೆ. ಮುಖ್ಯಮಂತ್ರಿಗಳು ನಡಿಬೇಕು ಅಂತ ಅದರೊಳಗೆ ಏನು ಇವಾಗ ನಾವೆಲ್ಲ ಸಮುದಾಯದಲ್ಲೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ಸಂಪುಟ ರಚನೆ ಆದಾಗ ಏನು ಮಾಡ್ತಾರೆ, ಸಮುದಾಯಗಳು ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದ್ದಾರೆ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡಬೇಕಾದ್ರೆ ಒಂದಷ್ಟು ಸಮುದಾಯಗಳು ಬಿಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಅದು ಒಂದೊಂದ್ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಈ ಸರಿ ಕೊಡೋಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಅದನ್ನು ಕೊಡ್ತಾರೆ. ಮತ್ತೆ ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮ ಮಂಡಳಿಗಳಿರುತ್ತೆ, ಅದೆಲ್ಲ ಎಲ್ಲ ಸಮುದಾಯದಲ್ಲೂ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರಮಾಣ ವಚನಕ್ಕೆ ಹೋಗದೇ ಇರುವಂಥ ವಿಚಾರ ಕೂಡ ಡಿಸ್ಕಷನ್ ಆಗ್ತಾ ಇದೆ. ಬೇಸರ ಇದೆ. ನನಗೆ ಗೊತ್ತಿರೋ ಹಾಗೆ ತಂದೆಯವ್ರಿಗೆ ಏನಂತ ಹೆಚ್ಚಿನ ಅಸಮಾಧಾನ ಇಲ್ಲ. ಯಾಕೆಂತಂದರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಕೂಡ, ಮತ್ತು ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯವ್ರನ್ನು ಕೂಡ ಕಂಡಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನಂತ ಅಸಮಾಧಾನ ಹೋಗಲಿಲ್ಲ. ಅವರು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಅದನ್ನು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡಿದ್ರು. ನಾನು ಕೇಳಕ್ಕೆ ಗಾಯತ್ರಿ ಅವ್ರು ಹಂಗೆ ಹೇಳಿದ್ರ ಹೇಳಿಲ್ಲ. ನೀವು ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ, ಯಾವ ಕಾರಣಕ್ಕೆ ನನಗೆ ತಪ್ಪಿದ್ದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಬೇರೆ ನಾಯಕರು ಯಾರು ಕೂಡ ಅವರಿಗೆ ನೀವು ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಮುಂದಾಗಿರೋರಿಗೆ ತನ್ನ ಸಲಹೆ ಇರ್ತದೆ. ಸಾಕಷ್ಟು ಜನ ರಾಜೀನಾಮೆ ಪಕ್ಷದ ಒಂದು ಹಿತ ಎಲ್ಲದಕ್ಕಿಂತ ಪಕ್ಷ ಇದ್ರೇ ನಾವು ಚುನಾವಣೆಯಲ್ಲಿ ನಿಲ್ಲಕ್ಕಾಗೋದು, ಪಕ್ಷದ ಹೆಸರಿನಲ್ಲಿ ಪಕ್ಷದ ಚಿಹ್ನೆಯಲ್ಲಿ ಚುನಾವಣೆ ಗೆಲ್ಲಕ್ಕಾಗೋದು. ಅಫ್ಕೋರ್ಸ್ ನಮ್ಮ ಹೆಸರು ದೊಡ್ಡ ದೊಡ್ಡ ಲೀಡ್ಗಳಲ್ಲಿ ಅವ್ರದ್ದೇ ಆದ ಮತದಾರರು ಇರ್ಬೋದು, ಬಟ್ ಆದರೂ ಕೂಡ ಪಕ್ಷ ಇದ್ರೇ ಅವ್ರಿಗೂ ಅಧಿಕಾರ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಪಕ್ಷ ಒಂದಲ್ಲ ಒಂದು ಬಾರಿ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ. ಹಾಗಾಗಿ ಒಂದು ಅಲ್ಪ ಕಾಲಾವಧಿ ಅಸಮಾಧಾನಕ್ಕೋಸ್ಕರ ಪಕ್ಷದ ಹಿತನ ಬಲಿ ಕೊಡಬಾರ್ದು. ಎಲ್ಲ ನಾಯಕರುಗಳು ಕೂಡ ಅನುಭವಿಗಳಿರುವಂಥವರು, ನಮ್ಮ ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತನಾಡಿದ್ದಾರೆ, ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ರಾಜೀನಾಮೆ ಕೊಡದೆ ಮತ್ತೆ ಪಕ್ಷದ ಜೊತೆ ಕೈ ಜೋಡ್ತಾರೆ ಅನ್ನೋ ನಂಬಿಕೆ. ಮತ್ತೆ ಅದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಸಾಕು ಬಿಡಿ. ಅವ್ರು ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಏನಕ್ಕೆ ಈಗ ತಂದೆಯವರು ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನ ಕೈಬಿಟ್ಟಾಗ ನಮ್ಮ ಸಮುದಾಯದವರಿಗೆ ಸಹಜವಾಗಿ ಏನಾಗುತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಸೊ ಯಾರಿಗೂ ಕಿತ್ಕೊಂಡು ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ನಮ್ಮ ಸಮುದಾಯದ ಕೊಟ್ಟಾಗ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಿಂದ ಬೇರೆ ಯಾರಿಗೂ ಅನ್ಯಾಯ ಆಗಿದೆ.